ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ದೇಶಕ್ಕೆ ಭಾರತ ಎಂದು ಹೇಗೆ ಬಂತು ಎಂಬುದು ಪುರಾಣಗಳ ಪ್ರಕಾರ ಋಷಭನಾಥ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಅದುವೇ ಭಾರತ ದೇಶ ಎಂತೇಳಿ ಪುರಾಣಗಳ ಪ್ರಕಾರ ಹೇಳಲಾಗಿದೆ. ಹಾಗೆ ಹಿಂದೂ ಬೌದ್ಧ ಜೈನ್ ಗ್ರಂಥಗಳಲ್ಲಿ ಭರತ ವರ್ಷದ ಉಲ್ಲೇಖಗಳಿವೆ. ಹಾಗೆ ಈ ಗ್ರಂಥಗಳಲ್ಲಿ ಭರತ ವರ್ಷದ ಉಲ್ಲೇಖಗಳಿವೆ. ಅವು ಎಲ್ಲಿವಪ್ಪ ಅಂದ್ರೆ ಕಾರವೇಲಿನ ಹಾತಿಗುಂಪ ಶಾಸನದಲ್ಲಿದೆ. ಕಾರವೇಲಿನ ಹಾತಿಗುಂಪ ಶಾಸನದಲ್ಲಿ ಇದೆ. ಹಾಗೆ ಮತ್ತೆ ವಿಷ್ಣು ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಭರತ ವರ್ಷದ ವ್ಯಾಪ್ತಿಯನ್ನು ವಿವರಿಸುತ್ತದೆ. ನೋಡ್ರಿ, ಹಿಂದೂ ಜೈನ್ ಬೌದ್ಧ ಗ್ರಂಥಗಳಲ್ಲಿನೂ ಉಲ್ಲೇಖವಾದ ಪುರಾಣಗಳ ಪ್ರಕಾರ ಮತ್ತು ಹಾಗೆ ಈ ವಿಷ್ಣು ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಭರತ ವರ್ಷದ ವ್ಯಾಪ್ತಿಯನ್ನು ವಿವರಿಸುತ್ತದೆ. ಈ ನಮ್ಮ ದೇಶಕ್ಕೆ ಭಾರತ ದೇಶ ಅಂತೂ ಬರಲು ಕಾರಣ ಏನಪ್ಪ ಅಂತೆಂಬುದು ಇಲ್ಲಿನಿಂದ ನಾವು ತಿಳಿದುಕೊಳ್ಳಬಹುದು.